ನಮಸ್ಕಾರ. ನಾನಿವತ್ತು ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ನಾನೊಂದು ಮುಡುಪು ಕಟ್ಟಿದ್ದೆ, ಅದು ಹಾಗೆ ಹಾಕ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅಕ್ಷತೆ ಕಾಳು ನಾನು ಮೊನ್ನೆ ಒಬ್ಬರು ವಿಡಿಯೋ ನೋಡಿದೆ. ಅವ್ರ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ ಹಾಕಿದ್ರು, ನಮಗೂ ಮೃತ್ತಿಕೆ ಮಣ್ಣು ಬೇಕು ಅಂತ. ಅವ್ರಿಗೂ ತುಂಬ ಪ್ರಾಬ್ಲಮ್ಸ್ ಇರೋದೆಲ್ಲ ಹೇಳ್ಕೊಂಡಿದ್ರು. ನನಗೂ ಅಯ್ಯೋ ಪಾಪ ಅನ್ನಿಸ್ತು. ನನ್ನ ಕೈಯಲ್ಲಾಗಿದ್ದು ಸಹಾಯ ಮಾಡೋಣ ಅಂದ್ಕೊಂಡೆ. ಇವಾಗ ನೆನಪಾಯಿತು, ನಾಳೆ ನಾನು ದರ್ಶನಕ್ಕೆ ಹೋಗಬೇಕು. ಬಟ್ಟೆ ಒಗಿತಾ ಇದ್ದೆ, ನೆನಪಾಯಿತು, ಓಡು ಬಂದು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಮೃತ್ತಿಕೆ ಮಣ್ಣು ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಅಕ್ಷತೆ ಕಾಳು ಮೃತ್ತಿಕೆ ಮಣ್ಣು ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಈಸ್ಕೊಂಬರ್ತೀನಿ. ನಿಮಗೆ ಹಾಗೆ ಅಲ್ಲಿಂದನೇ ಸಾಧ್ಯ ಆದರೆ ಅಲ್ಲಿಂದನೇ ನಿಮಗೆ ಸೆಂಡ್ ಮಾಡ್ತೀನಿ, ಕೊರಿಯರ್ ಮಾಡ್ತೀನಿ. ನನಗೂ ದುಡ್ಡೇನದು ಬೇಡ. ಅಕ್ಷತೆ ಕಾಳು ಗುರುಗಳ ಹತ್ರ ಕೇಳಿ ಈಸ್ಕೊಂಡು, ಅದು ಸ್ವಲ್ಪ ಅಲ್ಲೇ ಆದರೆ ಅಲ್ಲೇ ಪ್ಯಾಕ್ ಮಾಡಿ ಕಳಿಸ್ಬಲ್ಲೆ ಎಲ್ರಿಗೂ ಅಲ್ಲಿಂದನೇ. ಇಲ್ಲಾಂದರೆ ನಾನು ಮನೆಗೆ ಬಂದು ಮನೆಯಿಂದ ಕಳಿಸ್ಕೊಡ್ತೀನಿ. ನೋಡೋಣ ಯಾವುದು ಸಾಧ್ಯ ಆಗುತ್ತೋ ಅಂತ. ನಾನು ಮೃತ್ತಿಕೆ ಮಣ್ಣು ಇನ್ನೂ ತೆಗೆದುಕೊಂಡಿಲ್ಲ. ಗೊತ್ತು ನನಗೆ ಎಲ್ಲಿ ತೆಗೆದುಕೊತಾರೆ ಏನು ಅನ್ನೋದು ನನಗೆ ಗೊತ್ತಿದೆ. ನಾನು ಫಸ್ಟು ಸ್ಟಾರ್ಟಿಂಗ್ ಹೋದಾಗಲೇ ಆ ಒಂದು ವಿಡಿಯೋ ಹಾಕಿದ್ದೆ, ಆದರೆ ನಾನು ತೆಗೆದುಕೊಂಡಿರಲಿಲ್ಲ. ಅದಕ್ಕೆ ತುಂಬ ಅಂಟು ಮುಂಟು ಎಲ್ಲ ಇರಬೇಕು ಅಂತ. ಆ ಥರ ಏನೂ ಇಲ್ಲವಂತೆ. ಒಬ್ಬೊಬ್ಬರು ಒಂದೊಂಥರ. ಈಗ ಮಟನ್ ಚಿಕನ್ ಮಾಡೋರು ಮನೆಯಲ್ಲೂ ತಂದಿಟ್ಕೊಂಡು ಸೇವಿಸ್ತಾರೆ. ನಾವು ಅದಕ್ಕೆಲ್ಲ ಹೆದರ್ಕೊತೀವಿ. ಅದು ತುಂಬ ಶ್ರೇಷ್ಠವಾದದ್ದು, ಪವಿತ್ರವಾದದ್ದು. ಈ ಥರ ಎಲ್ಲ ಸೋಕಬಾರ್ದು ಅಂತ ನಾನು ತಂದಿರಲಿಲ್ಲ. ನಮ್ಮ ಮನೇಲಿ ಮಾಡೋದು ಇಲ್ಲ. ಆದ್ರೂ ಭಯ ಆಯಿತು, ತುಂಬ ಪವಿತ್ರವಾಗಿರಬೇಕು ಅಂದ್ಬಿಟ್ಟು. ಎಲ್ಲರೂ ತಂದು ಇಟ್ಕೊಂಡು ಸೇವಿಸ್ತಾ ಇದ್ದಾರೆ. ಅವ್ರದ್ದು ಎಲ್ರಿಗೂ ಒಳ್ಳೆಯದಾಗಿದೆ. ಅದಕ್ಕೆ ತರೋಣ ಅಂದ್ಕೊಂಡಿದ್ದೀನಿ. ಹಂಗೆ ನಿಮಗೂ ತಿಳಿಸೋಣ. ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ, ಯಾರಿಗಾದ್ರೂ ಬೇಕಾಗಿದ್ದರೆ ನನಗೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮರಿಬೇಡಿ, ಯಾಕೆಂದರೆ ತುಂಬ ಜನರಿಗೆ ರೀಚ್ ಆಗುತ್ತೆ. ನಾನು ಹೋಗ್ತಾ ಇರ್ತೀನಿ ಮಂತ್ರಾಲಯಕ್ಕೆ. ನೀವೇನಾದರೂ ಕಮೆಂಟಲ್ಲಿ ನನಗೆ ತಿಳಿಸ್ಕೊಟ್ರೆ ನಾನು ನಿಮಗೆ ಕೊರಿಯರ್ ಮಾಡ್ತೀನಿ. ಆ ಕೊರಿಯರ್ ಚಾರ್ಜು ನೀವು ಕೊಟ್ಕೊಳ್ಳಿ. ನನಗೆ ಮೃತ್ತಿಕೆ ಪ್ರಸಾದ ಅಮೌಂಟ್ ಏನೂ ಬೇಡ. ಆಮೇಲೆ ಇನ್ನೂ ಏನಾದರೂ ಬೇಕಾದರೆ ಪರಿಮಳ ಗ್ರಂಥ ಏನಾದರೂ ಬೇಕಿದ್ರೂ ಕಮೆಂಟ್ ಮಾಡಿ. ನಾನಿನ್ನೂ ತೆಗೆದುಕೊಂಡಿಲ್ಲ. ಅಲ್ಲೇ ದೇವಾಲಯದಲ್ಲಿ ಸಿಗುತ್ತೆ. ಅದು ಕೇಳಿ ಸಾಧ್ಯ ಆದರೆ ನಾನು ಅಲ್ಲಿಂದನೇ ಕೊರಿಯರ್ ಮಾಡಿಬಿಡ್ತೀನಿ. ಯಾಕೆಂದರೆ ಅಲ್ಲೇ ಈಗ ಇರೋ ಜನ ಆದರೆ ಅಲ್ಲಿಂದನೇ ಕೊರಿಯರ್ ಮಾಡಿದ್ರೆ ಅವ್ರಿಗೆ ಕೊರಿಯರ್ ಚಾರ್ಜು ಕಮ್ಮಿ ಬೀಳುತ್ತೆ. ಇಲ್ಲಿಂದ ಕೊರಿಯರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಬೀಳುತ್ತೆ. ಈಗ ರಾಯಚೂರು, ಬಳ್ಳಾರಿ ಆ ಕಡೆ ಅವರು ಆದರೆ ಅಲ್ಲಿಂದನೇ ಕೊರಿಯರ್ ಮಾಡಿದ್ರೆ ಕಮ್ಮಿ ಚಾರ್ಜ್ ಬೀಳುತ್ತೆ. ನನಗೆ ಇನ್ನು ಅಷ್ಟೊಂದು ಗೊತ್ತಿಲ್ಲ, ಯಾರಿಗೂ ನಾನು ಕೊರಿಯರ್ ಕಳಿಸ್ಲಿಲ್ಲ. ಬಟ್ಟು ಮಾತಾಡೋರು ಮಾತು ಗೊತ್ತಿದೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಏನಾದರೂ ಬೇಕಾದರೆ ಫೋಟೋ ಆಗಲಿ ಅಥವಾ ಪರಿಮಳ ಗ್ರಂಥ ಆಗಲಿ, ದೇವ್ರ ಪ್ರಸಾದ ಕಳಿಸೋದಕ್ಕೆ ಆಗೋದಿಲ್ಲ ಅಂದ್ಕೊತೀನಿ. ಅದು ಒಂದು ಸ್ವಲ್ಪ ದಿವಸ ಆದರೆ ದೇವ್ರ ಪ್ರಸಾದ ರಾಯರದ್ದು ಬರ್ಫಿ ಪರಿಮಳ ಪ್ರಸಾದ, ಅದು ನಾನು ಹೇಳ್ತಾ ಇರೋದು. ಅದು ಸ್ವಲ್ಪ ಡಸ್ಟ್ ಹಿಡ್ದಂಗೆ ಆಗಿಬಿಡುತ್ತೆ. ಆವತ್ತು ತಂದು ಆವತ್ತೇ ಕಳ್ಸೋಂಗಿದ್ರೆ ಕಳಿಸ್ಬೋದು. ಯಾರಿಗಾದ್ರೂ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ, ನಾನು ಕಳಿಸ್ಕೊಡ್ತೀನಿ. ನನ್ನ ಕೈಯಲ್ಲಿ ಏನು ಸಾಧ್ಯನೋ ಅದು ಕಳಿಸ್ಕೊಡ್ತೀನಿ. ಪರಿಮಳ ಗ್ರಂಥ ಸಾಧ್ಯ ನನ್ನ ಕೈಯಲ್ಲಿ ಕಳಿಸ್ಕೊಡೋ ಶಕ್ತಿ ನನಗೆ ರಾಯರು ಕೊಟ್ಟರೆ ಅದನ್ನು ನಾನು ಫ್ರೀಯಾಗೆ ಕಳಿಸ್ಕೊಡ್ತೀನಿ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ ಏನು ಅಂತ ಗೊತ್ತಿಲ್ಲ. ಬಟ್ ಮೃತ್ತಿಕೆ ಪ್ರಸಾದ ಮೃತ್ತಿಕೆ ಮಣ್ಣು ಅದನ್ನು ಕಳಿಸ್ಕೊಡ್ತೀನಿ, ಈಸ್ಕೊಳ್ಳಿ. ಯಾರಿಗೆ
ದಯವಿಟ್ಟು ಲೈಕ್ ಮಾಡಿ. ಯಾರ್ಯಾರ ಮನೇಲಿ ಏನೇನು ತೊಂದರೆ ಇರುತ್ತೋ ಏನೋ ಗೊತ್ತಿಲ್ಲ, ಅವ್ರಿಗೆಲ್ಲ ತಲುಪೋ ಹಂಗಿದ್ರೆ ವಿಡಿಯೋ ತಲುಪಲಿ. ನನ್ನ ಕೈಯಲ್ಲಿ ಏನು ಸಾಧ್ಯನೋ ಅಷ್ಟು ನಾನು ಮಾಡ್ತೀನಿ. ಎಲ್ಲ ರಾಯರ ಆಶೀರ್ವಾದ. ನೋಡೋಣ, ರಾಯರೇ ಮಾಡಿಸ್ತಾ ಇದ್ದಾರೆ. ನಾನು ಬಟ್ಟೆ ಒಗಿತಾ ಇದ್ದೆ, ನನ್ನ ತಲೆಗೆ ಯೋಚನೆ ಬಂತು, ಹೌದು ನನ್ನ ಕೈಯಲ್ಲಾದಷ್ಟು ಏನಾದರೂ ಸಹಾಯ ಆದರೆ ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡು ಓಡಿ ಬಂದು ನಾನು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ 12:18 ಆಗಿತ್ತು, ನಾನು ಸ್ಟಾರ್ಟ್ ಮಾಡಿದಾಗ 12:20, 12:15 ಆಗಿರ್ಬೋದು. ನಾನು ವಿಡಿಯೋ ಮಾಡಿ ಅಪ್ಲೋಡು ಮಾಡಿಬಿಟ್ಟು ಆಮೇಲೆ ಕೆಲಸ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ಇನ್ನು ಏನಾದರೂ ಮರ್ತಿದ್ದೀನ ಏನೋ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ವಿಡಿಯೋ ಅಲ್ಲಿಂದ ಏನಾದರೂ ಇದ್ದರೆ ವಿಷಯ ತಿಳಿಸ್ತೀನಿ, ಅಪ್ಲೋಡ್ ಮಾಡ್ತೀನಿ. ನಿಮಗೂ ಏನಾದರೂ ಬೇಕು ಅಂದರೆ ಅಲ್ಲಿ ನನಗೂ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ತಿಳ್ಕೊತೀನಿ. ನನಗೂ ತಿಳಿದೇ ಇರೋ ವಿಷಯಗಳು ಜಾಸ್ತಿ ಇದೆ, ತಿಳ್ಕೊತೀನಿ. ಅಲ್ಲೇ ಗ್ರಂಥ ಎಲ್ಲ ದೇವಸ್ಥಾನದಲ್ಲೇ ಸಿಗುತ್ತೆ. ಅವರೇನಾದರೂ ಮಾತಾಡ್ತೀನಿ ಅಂದರೆ ಅವ್ರ ಮುಖಾಂತರ ವಿಡಿಯೋದಲ್ಲಿ ಮಾತಾಡೋಕ್ಕೆ ಅವ್ರು ಇಷ್ಟಪಟ್ಟರೆ ಮಾತಾಡಿಸ್ಬಲ್ಲೆ, ಇಲ್ಲ ಅಂದರೆ ಇಲ್ಲ. ಅಲ್ಲಿಂದನೇ ಕೊರಿಯರು ಮಾಡ್ಬೋದು. ನಾನು ತುಂಬ ಕೊರಿಯರ್ಗಳನ್ನ ಅಲ್ಲಿ ದೇವಸ್ಥಾನದಿಂದ ಇನ್ವಿಟೇಷನ್ ಕಾರ್ಡ್ಗಳನ್ನ ಕಳಿಸ್ತಾರೆ ಫಂಕ್ಷನ್ಗಳಿಗೆ. ಅವಾಗೆಲ್ಲ ಪ್ಯಾಕಿಂಗ್ ಮಾಡಿದ್ದೀನಿ, ಅಲ್ಲಿಂದ ಕೊರಿಯರು ಕಳಿಸ್ತಾರೆ. ಕೇಳಿಕೊಂಡು ಅಲ್ಲಿ ಯಾರಿಗೆ ಕಳಿಸ್ಬೋದು, ಅಲ್ಲಿ ಹತ್ರ ಆಗೋರಿಗೆ ಅಲ್ಲಿಂದನೇ ಕಳಿಸ್ಬಿಡ್ತೀನಿ. ನಿಮ್ಮ ಕೊರಿಯರ್ ಚಾರ್ಜು ಕಮ್ಮಿ ಬೀಳುತ್ತೆ ಅಂದ್ಕೊತೀನಿ. ಇನ್ನೂ ಏನಾದರೂ ಮರ್ತಿದ್ದೀನಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಲ್ಲಿಗೋದ್ರೆ ಎಲ್ಲ ಗೊತ್ತಾಗುತ್ತೆ ಏನೇನು ಮಾಡಬೇಕು. ಸದ್ಯಕ್ಕೆ ಇಷ್ಟೇ ಜನರು ಕೇಳೋದು ಅಂದ್ಕೊತೀನಿ. ಪರಿಮಳ ಗ್ರಂಥ ಕೇಳ್ತಾರೆ, ದೇವರು ರಾಯರ ಫೋಟೋ, ಮೃತ್ತಿಕೆ ಪ್ರಸಾದ ತುಂಬ ಕೇಳ್ತಾರೆ, ರಾಯರ ಅಕ್ಷತೆ ಕೇಳ್ತಾರೆ. ಅಷ್ಟೇ ತಾನೇ, ಇನ್ನೇನಾದರೂ ಇದೆಯಾ? ಪ್ರಸಾದ ಬೇಕಂದರೆ ಬರ್ಫಿ ಬೇಕಂದರೆ ಪರಿಮಳ ಪ್ರಸಾದ ಬೇಕಂದರೆ ಅದನ್ನು ಕಳಿಸ್ಕೊಡ್ತೀನಿ. ಅದು 1-2 ದಿವಸ ಆದರೆ ಅದು ಹೇಳಿದ್ನಲ್ಲ, ಡಸ್ಟ್ ಹಿಡ್ದಂಗೆ ಆಗಿಬಿಡುತ್ತೆ. ಅದಕ್ಕೆ ಅದನ್ನೊಂದು ಸ್ವಲ್ಪ ಬೇಡ ಅಂತ ಹೇಳ್ತಾ ಇದ್ದೀನಿ. ಅದು ಬೇಕಂದರೆ ಅದನ್ನು ಕಳಿಸ್ತೀನಿ. ಯಾಕೆಂದರೆ ರಾಯರ ಭಕ್ತರು ತುಂಬ ಜನ ಇದ್ದಾರೆ. ಅವ್ರಿಗೆ ಯಾವುದು ಪ್ರಿಯವಾದದ್ದು, ಯಾವುದು ಬೇಕೋ ಅದು ಇರಿಸ್ಕೊಳ್ಳಿ, ಕಳಿಸ್ಕೊಡೋಣ. ನನ್ನ ಕೈಯಲ್ಲಾದದ್ದು ಸಣ್ಣ ಅಳಿಲು ಸೇವೆ ನಾನು ಮಾಡ್ತಾಯಿದ್ದೀನಿ. ಫೋಟೋನು ಮತ್ತು ಪರಿಮಳ ಗ್ರಂಥ ಅದು ತುಂಬ ಕಾಸ್ಟ್ ಇರುತ್ತೆ. ಅದನ್ನು ನೀವೇ ಪೇ ಮಾಡಬೇಕಾಗುತ್ತೆ. ಬೇಕಾದರೆ ಅವ್ರದ್ದೇ ನಂಬರ್ ಕೊಡ್ತೀನಿ, ಅವ್ರಿಗೆ ಪೇ ಮಾಡಿ, ಅಲ್ಲಿಂದನೇ ಕಳಿಸ್ಕೊಡ್ತೀನಿ. ಇವೆಲ್ಲ ಬೇಕಾದರೆ ಅಮೌಂಟ್ ಬೇಡ, ನಾನೇ ಕಳಿಸ್ಕೊಡ್ತೀನಿ. ಏನು ಬೇಕೋ ಅದು ಕಮೆಂಟ್ ಮಾಡಿ. ನನಗೂ ಗೊತ್ತಿಲ್ಲ ಪುಸ್ತಕ ಎಷ್ಟಾಗುತ್ತೆ ಅಂತ. ಫೋಟೋ ಜಾಸ್ತಿನೇ ಆಗುತ್ತೆ. ನಾನು ಫೋಟೋ ಎಲ್ಲ ತಂದಿದ್ದೀನಲ್ವ, ಫೋಟೋಸ್ ಎಲ್ಲ ಜಾಸ್ತಿ ಆಗುತ್ತೆ. ಒಬ್ರಿಗೆ ಇಬ್ಬರಿಗೆ ಆದರೆ ನಾನೇ ಕಳಿಸ್ಕೊಟ್ಬಿಡ್ತಾಯಿದ್ದೆ. ಎಷ್ಟು ಜನ ಕೇಳ್ತಾರೋ ನಂಗೆ ಗೊತ್ತಿಲ್ಲ. ಒಬ್ಬೊಬ್ರಿಗೂ ಒಂದೊಂದು ಫೋಟೋ, ಒಂದೊಂದು ಬುಕ್ಕು ಅಂದರೆ ಜಾಸ್ತಿ ಆಗುತ್ತೆ. ಬುಕ್ ಎಷ್ಟಾಗುತ್ತೋ ಗೊತ್ತಿಲ್ಲ, ಹೋಗಿ ಕೇಳ್ತೀನಿ, ನೋಡೋಣ. ಒಬ್ರಿಗೂ ಇಬ್ಬರಿಗೂ ಆದರೆ ನನ್ನ ಕೈಯಿಂದ ನಾನು ಕಳಿಸ್ಕೊಟ್ಬಿಡ್ತೀನಿ. ಜಾಸ್ತಿ ಜನ ಕೇಳಿದ್ರೆ ನನ್ನಿಂದ ಸಾಧ್ಯ ಇಲ್ಲ. ದೇವ್ರೇನಾದರೂ ಸಾಧ್ಯ ಮಾಡಿಕೊಟ್ರೆ ಖಂಡಿತ ಎಲ್ರಿಗೂ ಕಳಿಸ್ಕೊಡ್ತೀನಿ, ಎಲ್ಲನೂ ಕಳಿಸ್ಕೊಡ್ತೀನಿ. ನೋಡೋಣ ಏನಾಗುತ್ತೆ ಅನ್ನೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಿಳಿಸಿ. ನಾನು ಹೋಗೋ ಅಷ್ಟೊತ್ತಿಗೆ 4 ಗಂಟೆ 5 ಗಂಟೆ ಒಳಗಡೆ ಯಾರ್ಯಾರು ಕಮೆಂಟ್ಗಳು ಮಾಡ್ತಾರೋ ಅವ್ರನ್ನ ತೆಗೆದುಕೊಂಡು ಒಂದು ಅಂದಾಜಲ್ಲಿ ಹೋಗ್ತೀನಿ, ತರ್ತೀನಿ. ಅಲ್ಲಿ ಹೋಗಿ ನೋಡ್ತೀನಿ, ನಾಳೆ ಹೋಗಿ ಎಷ್ಟು ಕಮೆಂಟ್ಗಳು ಬಂದಿರುತ್ತೆ ಏನು ಅಂತ, ಯಾರ್ಯಾರಿಗೆ ಏನೇನು ಬೇಕು ಅಂತ ದೇವಸ್ಥಾನದಲ್ಲಿ ನೋಡಿ ಆಮೇಲೆ ತೆಗೆದುಕೊಳ್ಳೋಣ.
ಫಸ್ಟ್ ಟೈಮ್ ಅಲ್ವಾ, ಏನಷ್ಟು ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಆದರೆ ಐಡಿಯಾ ಬರುತ್ತೆ. ಆವಾಗ ಬೇಕಾದರೆ ಇನ್ನೂ ಚೆನ್ನಾಗಿ ತಿಳುವಳಿಕೆ ಇರುತ್ತೆ, ಆವಾಗ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.